ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಶೆಟ್ಟಹಳ್ಳಿ ಗ್ರಾಮದ ರಾಜ್ಯ ಕೃಷಿಕ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಎಸ್ಆರ್ ಅವರ ತಂಡವು 2025-26ನೇ ಸಾಲಿನ ತಾಲೂಕು ಕೃಷಿಕ ಸಮಾಜದ 5 ವರ್ಷದ ಅವಧಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರ ಚುನಾವಣೆಯಲ್ಲಿ ಮಂಜುನಾಥ್ ಗೌಡರವರ 15 ಜನರ ತಂಡವು ಗೆಲುವು ಸಾಧಿಸಿ ಜಯಭೇರಿ ಬಾರಿಸಿದ್ದಾರೆ. ಮಂಜುನಾಥ್ ಗೌಡರ ತಂಡವು ಗೆಲುವು ಸಾಧಿಸುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಗೆಲುವನ್ನು ಸಂಭ್ರಮಿಸಿ ಮಾತನಾಡಿದ ಮಂಜುನಾಥ್ ಗೌಡ, ನನ್ನ ಹೇಳಿಕೆಯನ್ನು ಸಹಿಸದ ಕೆಲವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರು. ಆದರೂ ಕೂಡ ನಾಗಮಂಗಲ ತಾಲೂಕಿನ ಕೃಷಿಕ ಸಮಾಜದ ಸದಸ್ಯರು ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ನನಗೆ ಮತ್ತು ನನ್ನ ತಂಡಕ್ಕೆ ಪ್ರಚಂಡ ಗೆಲುವನ್ನು ಸಾಧಿಸಲು ಸಹಕರಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುವೆ ಎಂದರು. ನಂದೊಂದೇ ಗೆಲುವಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಗೆಲುವು, ಮತದಾರರ ಗೆಲುವು. ರಾಜಕೀಯವಾಗಿ ನನ್ನನ್ನು ಯಾವುದೋ ಕಾರಣಾಂತರಗಳಿಂದ ಏನೋ ಒಂದು ರೀತಿ ಮುಗಿಸ್ಬೇಕು ಅನ್ನೋದನ್ನು ಕೆಲವರು ಪಿತೂರಿ ಮಾಡಿದರು. ಈ ಚುನಾವಣೆನ ನಾನು ಕೃಷಿಕ ಸಮಾಜನ ನಾಗಮಂಗಲ ತಾಲೂಕಿಗೆ ಪರಿಚಯ ಮಾಡಿಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ. ಅದೇ ನಿಟ್ಟಿನಲ್ಲಿ ಇವತ್ತೇನು ಮತದಾರರು ಆ ನಿಟ್ಟಿನಲ್ಲಿ ನಾನೇನು ಇವತ್ತು ಅತಿ ಹೆಚ್ಚಿನ ಕೃಷಿಕ ಸಮಾಜನ ಪರಿಚಯ ಮಾಡಿದೆ. ಅದನ್ನು ಯಾವ ರೀತಿ ನಮಗೆ ಪ್ರತಿಫಲವಾಗಿ ಮತದಾನ ಮಾಡೋದ್ರ ಮುಖಾಂತರ ನನಗೇನು ನಮ್ಮ ಎಲ್ಲ ನಿರ್ದೇಶಕರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ರಿಗೂ ಕೃತಜ್ಞತೆ ಅರ್ಪಿಸ್ತೀನಿ. ಹಾಗೆಯೇ ಇವತ್ತೇನು ಕೃಷಿಕ ಸಮಾಜ ನಾಗಮಂಗಲ ಇವತ್ತಿಗೇನು ಸನ್ಮಾನ್ಯ ಚಲರಾಯಸ್ವಾಮಿ ಅವರು ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಲಿಂಗಯ್ಯನವ್ರು ಬಿಟ್ಟರೆ, ಮಲ್ನಾಯಕನಗಟ್ಟೆ ಲಿಂಗಯ್ಯನವ್ರು ಬಿಟ್ಟರೆ ಎರಡನೇವನು ಆಡಳಿತಾಧ್ಯಕ್ಷನಾಗಿ ನನ್ನನ್ನು ಕೃಷಿ ಸಚಿವರು ನನ್ನನ್ನು ಈ ತಾಲೂಕಿನವನ್ನು ಗುರುತಿಸಿ ಒಂದು ರಾಜ್ಯ ಮಟ್ಟದ ಹುದ್ದೆಯನ್ನು ಆಡಳಿತ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದರು. ಅದಕ್ಕೆ ತಕ್ಕಂತೆ ನಾನು ಏನು ನಡ್ಕೋಬೇಕು ಆ ಥರದಲ್ಲಿ ನಡ್ಕೊಂಡಿದ್ದೀನಿ. ಇವತ್ತು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇವತ್ತು ನಮ್ಮ ತಾಲೂಕಿನಲ್ಲಿ ಏನೋ ಒಂದು ನಿವೇಶನ ಇರಲಿಲ್ಲ, ನಿವೇಶನಕ್ಕೆ ಏನು ಪ್ರೊಸೆಸಿಂಗ್ ಆಗಬೇಕು ಅದು ಮಾಡಿದೆ. ಎರಡನೇದು ನಮ್ಮ ಜಿಲ್ಲಾ ಕೃಷಿಕ ಸಮಾಜ ಕಟ್ಟಡ ಉಳಿಸುವಂಥದ್ದು ಪ್ರಯತ್ನ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ಮೂರನೇ ಪ್ರಯತ್ನ ಇವತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಏನು ಕಟ್ಟಡ 129 ಕೋಟಿ ರೂಪಾಯಿ ಅದ್ರ ಮೇಲೆ ಹೊರೆಯಾಗಿತ್ತು, ಅದನ್ನು ಸಚಿವ ಸಂಪುಟಕ್ಕೆ ತರೋದ್ರ ಬಗ್ಗೆ ತುಂಬ ಹೋರಾಟ ಕೊಟ್ಟು ಒಂದು ಹಂತಕ್ಕೆ ಅದು ಬಂದಿದೆ. ಸನ್ಮಾನ್ಯ ಕೃಷಿ ಸಚಿವರ ಒಂದು ಆದೇಶದ ಮೇರೆಗೆ ಅದು ಹೋಗ್ತಾ ಇದೆ. ಈ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ ನನ್ನನ್ನೇನು ಮತದಾರರು ನನಗೆ ಗುರುತಿಸಿದ್ದಾರೆ. ಇವತ್ತೇನು ಕೃಷಿಕ ಸಮಾಜ ಅಂದರೆ ನಿಷ್ಕ್ರಿಯ ಇತ್ತು, ಇವತ್ತು ಕೃಷಿಕ ಸಮಾಜ ನಿಷ್ಕ್ರಿಯ ಏನಲ್ಲ, ಸಕ್ರಿಯ ಅನ್ನೋದನ್ನು ನಾನು ಇವತ್ತು ನಮ್ಮ ತಾಲೂಕಿನಲ್ಲಿ ತೋರಿಸಿದ್ದೀನಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇವತ್ತು ಹಿಂದೆ ರೈತ ದಿನಾಚರಣೆಗಳನ್ನ ಮಾಡ್ತಿರ್ಲಿಲ್ಲ. ನಾನು ಪ್ರತಿ ಹೋಬಳಿ ಮಟ್ಟದಲ್ಲಿ ರೈತ ದಿನಾಚರಣೆಗಳನ್ನ ಮಾಡ್ಕೊಂಡು ಬಂದೆ. ಅದೇ ಥರದಲ್ಲಿ ಇವತ್ತು ಮುಂದಿನ ದಿನಗಳಲ್ಲೂ ಸಹ ಕ್ಷೇತ್ರೋತ್ಸವ ಆಗ್ಬೋದು, ಅಧ್ಯಯನ ಪ್ರವಾಸ ಆಗ್ಬೋದು, ಸಂವಾದ ಕಾರ್ಯಕ್ರಮಗಳಾಗ್ಬೋದು, ರೈತರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಏನಿದೆ ಅದಕ್ಕೆ ನಾನು ಮುಂಚೂಣಿಯಲ್ಲಿ ನಾನು ಇಲ್ಲಿ ಇರ್ತೀನಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಎಲ್ಲ ನನಗೆ ಮತದಾನ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವೆ ಎಂದು ತಿಳಿಸಿದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.